ಪ್ರಮುಖರು ಮಹಾನಗರ ಪಾಲಿಕೆ ಡಾಕ್ಟರ್
ನಾವು ಚಿಕ್ಕಣ್ಣಸ್ವಾಮಿ ದೇವಸ್ಥಾನದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮಾಡ್ಕೊಂಬರ್ತೀವಿ. ಸುಮಾರು ಅಲ್ಲೇ ಒಂದು 30 ವರ್ಷಗಳಿಂದಲೂ ನಾವು ಮಾಡ್ಕೊಂಬರ್ತಾ ಇದ್ದೀವಿ ಜಾತ್ರೆನ. ಈ ಜಾತ್ರೆಗೋಸ್ಕರ ಪ್ರತ್ಯೇಕವಾಗಿ ನಾನು ಒಂದು ವರ್ಷಾಂಗಟ್ಟಲೆ ದನಗಳನ್ನು ಮನೆಯಲ್ಲೇ ಮೇಯಿಸಿ ಇಲ್ಲಿ ಪ್ರಶಸ್ತಿ ತರುವಂಥದ್ದು. ಹಿಂದೆ ನಾನು ಹೋದ ಜಾತ್ರೆ ತಂದಿದ್ದೆ, ಈ ಜಾತ್ರೆ ತಂದಿದ್ದೆ ಅಂತ ನಾವು ಹೋದ ಸಲ 15 ಲಕ್ಷ ರೂಪಾಯಿಗೆ ನಾನು ಎತ್ಕೊಳ್ಳೋದ ಮನೆಯಲ್ಲೇ ಕೊಟ್ಟೆ. ಆ ಕೇಕಲ್ಲು ವೆಂಕಟೇಶ್ ಅವರು ಎತ್ಬಿಟ್ಟು ಈಗ ಮತ್ತೆ ನಾನು ಎತ್ಕೊಳ್ತಾ ಇದ್ದೀನಿ. ಇವು ಬಂದು ಒಂದು 7.5 ಲಕ್ಷ ರೂಪಾಯಿ, ಮುಂದೆಗಡೆ ಒಂದು 8.5 ಲಕ್ಷ, ಎಲ್ಲ ಒಂದು 5 ಜೊತೆ ರಾಸುಗಳಿದ್ದಾವೆ. ಪ್ರತಿ ವರ್ಷ 5-6 ಜೊತೆ ನಾನು ಈ ಜಾತ್ರೆ ಮಾಡ್ತೀನಿ. ಈ ವರ್ಷ ಅದೇ ಥರ ಮಾಡ್ಕೊಂಡು ಬರ್ತಾ ಇದ್ದೀನಿ. ಮುಂದಿನ ಇರೋವರೆಗೂ ಈ ಜಾತ್ರೆ ಇದೇ ಥರ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮದೆಲ್ಲ. ಯಾಕೆಂದರೆ ಈ ತಾಲೂಕು, ಈ ಜಿಲ್ಲೆಯಲ್ಲಿ ನಾವೊಂದು ಪ್ರತ್ಯೇಕವಾದಂಥ ಒಂದು ಸ್ಥಾನ ಇದು. ಹಾಗಾಗಿ ನಾವೊಂದು ಇದು ನಡೆಸ್ಕೊಂಡು ಹೋಗೋಣ ಜೊತೆ ಏನೆಲ್ಲ ಆವಿಷ್ಕಾರಗಳು, ಹೊಸ ತಂತ್ರಜ್ಞಾನಗಳು ಬರ್ತಾ ಇದೆ, ವೈಜ್ಞಾನಿಕ ಕ್ಷೇತ್ರದಷ್ಟು ಬೆಳವಣಿಗೆಯನ್ನು ಸಾಧನೆ ಮಾಡ್ತಾ ಇದ್ದೇವೆ ಅನ್ನೋದನ್ನೆಲ್ಲವನ್ನು ಕೂಡ ಜನಗಳಿಗೆ ಮಾಹಿತಿಯನ್ನು ಒದಗಿಸಿಕೊಡೋದಕ್ಕೆ ಈ ವಸ್ತು ಪ್ರದರ್ಶನ ಅತ್ಯಂತ ಒಂದು ಮುಖ್ಯವಾದಂತಹ ವೇದಿಕೆಯಾಗಿರುವಂತಹದ್ದು. ವಸ್ತು ಪ್ರದರ್ಶನ ವಸ್ತುಸ್ಥಿತಿಗಳಿಂದ ಜನಗಳಿಗೆ ತಿಳಿಸುವಂತಹದ್ದು. ಏನು ನಡೀತಾ ಇದೆ, ಏನೆಲ್ಲ ಬದಲಾವಣೆ ಆಗಿದೆ ಎನ್ನುವುದನ್ನು ಜನಗಳಿಗೆ ನೇರವಾಗಿ ಅವರು ತಲುಪಿಸುವಂತಹ ಒಂದು ವ್ಯವಸ್ಥೆ ಈ ಮೂಲಕ ರೈತರಿಗೆ ಅನುಕೂಲ ಆಗುವಂತಹದ್ದು. ಇಲ್ಲಿ ಬಂದಂತಹ ಸಹಸ್ರಾರು ಜನಗಳಿಗೆ ಅದು ಅತ್ಯಂತ ಸುಲಭವಾಗಿ ಮಾಹಿತಿಯನ್ನು ಒದಗಿಸಿಕೊಳ್ಳೋದಕ್ಕೆ ಇಲಾಖೆಗಳು ಕೂಡ ಬಹಳ ಸುಲಭವಾಗಿರುವಂತಹದ್ದು. ಎಲ್ಲ ಇಲಾಖೆಗಳು ಕೂಡ ಇವತ್ತು ತಾವು ಭಾಗವಹಿಸುವ ಮುಖಾಂತರವಾಗಿ ಈ ಒಂದು ವಸ್ತು ಪ್ರದರ್ಶನದ ಯಶಸ್ವಿಗೆ ಕಾರಣಕರ್ತರಾಗ್ತಾ ಇರುವಂತಹ ಅವರೆಲ್ಲ ಇಲಾಖೆಗಳು ಮತ್ತು ಖಾಸಗಿ ಸಂಸ್ಥೆಗಳು, ಅನೇಕ ಖಾಸಗಿ ಸಂಸ್ಥೆಗಳವರು ಕೂಡ ಈ ಒಂದು ವಸ್ತು ಪ್ರದರ್ಶನದಲ್ಲಿ ಭಾಗವಹಿಸುವುದರ ಮುಖಾಂತರವಾಗಿ ಇದರ ಯಶಸ್ವಿ. ಒಟ್ಟಿನಲ್ಲಿ 15 ದಿವಸಗಳ ಕಾಲ ನಡೆಯುವಂತಹ ವಸ್ತು ಪ್ರದರ್ಶನ. ಅದರ ಜೊತೆಗೆ ಈ ಒಂದು ವೇದಿಕೆಯಲ್ಲಿ ಅನೇಕ ಕಲೆ, ಸಂಸ್ಕೃತಿ, ಸಾಹಿತ್ಯ ಇವೆಲ್ಲೂ ಪ್ರೋತ್ಸಾಹವನ್ನು ಕೊಡುವಂಥ ನಿಟ್ಟಿನಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ, ನಾಟಕಗಳ ಕಾರ್ಯಕ್ರಮವೂ ಕೂಡ ಈ ವೇದಿಕೆಯ ಮೇಲೆ ನಡ್ಕೊಂಡು ಬರ್ತಾ ಇರುವಂತಹದ್ದು. ಇದರೊಳಗೆ ಬಂದಂತಹ ಅವರು ಎಲ್ಲವನ್ನ ನೋಡೋದ್ರ ಜೊತೆಗೆ ಅವರಿಗೆ ಸಾಹಿತ್ಯ, ಸಂಗೀತ ಎಲ್ಲವನ್ನ ಕೇಳುವಂತಹ ಒಂದು ಅವಕಾಶವೂ ಕೂಡ ಈ ವಸ್ತು ಪ್ರದರ್ಶನದಲ್ಲಿ ಅವರಿಗೆ ಅವಕಾಶ ಆಗ್ತಾ ಇರುವಂತಹದ್ದು. ಒಟ್ಟಿನಲ್ಲಿ ಪ್ರಯೋಜನ ಉದ್ದೇಶ ನಮ್ಮೊಂದು ಪ್ರವರ್ತತೆ ಎನ್ನುವ ಮಾತು. ಪ್ರಯೋಜನವಿಲ್ಲದೆ ಯಾವ ಕೆಲಸವನ್ನು ಯಾರೂ ಮಾಡಲಾರ ಅಂತೇಳಿ. ಹಾಗೆ ಇದು ಜನಗಳಿಗೆ ಪ್ರಯೋಜನ ಆಗಬೇಕು, ಜನಗಳಿಗೆ ಉಪಯೋಗ ಆಗಬೇಕು ಅನ್ನುವಂತಹ ಉದ್ದೇಶದಿಂದ ಈ ವಸ್ತು ಪ್ರದರ್ಶನ ಪ್ರಾರಂಭವಾಗಿರುವಂತಹದ್ದು. ಇದರ ಪ್ರಯೋಜನವನ್ನು ಎಲ್ಲ ಜನಗಳು ಪಡ್ಕೊಳ್ಬೇಕು, ಇಲ್ಲಿ ಬರಬೇಕು, ಇಲ್ಲಿ ಮಾಹಿತಿಯನ್ನು ಪಡ್ಕೊಳ್ಳುವುದರ ಮುಖಾಂತರವಾಗಿ ಅವರು ಏನೆಲ್ಲ ಅನುಕೂಲಗಳನ್ನು ಸರ್ಕಾರ ಒದಗಿಸ್ಕೊಡ್ತಾ ಇದೆ ಅದನ್ನು ಪಡ್ಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಅವರು ಆ ಮೂಲಕ ಮಾಡಿದರೆ ಈ ವಸ್ತು ಪ್ರದರ್ಶನವನ್ನು ಇಲ್ಲಿ ತೆರೆದು ಇಷ್ಟೆಲ್ಲ ವ್ಯವಸ್ಥೆ ಮಾಡೋದಕ್ಕೆ ಕೂಡ ಸಾರ್ಥಕ ಆಗುವಂತಹದ್ದು. ಅದರಲ್ಲೂ ಕೂಡ ಸಾಮಾನ್ಯ ರೈತರಿಗೆ ಬಹಳ ಉಪಯುಕ್ತ ಆಗುವಂತಹ ವ್ಯವಸ್ಥೆಗಳಿರುವಂತಹದ್ದು. ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಎಲ್ಲರಿಗೂ ಕೂಡ ಬೇಕಾದಂತಹ ಅನೇಕ ವಿಚಾರಗಳು ಈ ವಸ್ತು ಪ್ರದರ್ಶನದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಲಭ್ಯ ಆಗ್ತಾ ಇರ್ತದೆ. ಅದರ ಪ್ರಯೋಜನವನ್ನು ಇವೆಲ್ಲರೂ ಕೂಡ ಪಡ್ಕೊಳ್ಳಿ ಎನ್ನುವಂತಹ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ ಸಮಾರಂಭದಲ್ಲಿ ಕಾರ್ಯಕ್ರಮದ ದಿವ್ಯೋತ್ಸವ ಏನು ಶಿವರಾತ್ರಿಗೆ ಮುನ್ನವಾಗಿ ನಡೆಯುವಂತಹ ಜಾತ್ರಾ ಮಹೋತ್ಸವ, ರಾಸುಗಳ ಜಾತ್ರೆ ನಡೆಯುತ್ತದೆ ಮತ್ತು ಈ ಒಂದು ಜಾತ್ರೆ ಕೂಡ ನಡೀತಿತ್ತು. ಆದ್ರೆ ಜಾತ್ರೆ ಅಂದ್ರೆ ನಾವು ನೋಡ್ತೀವಿ, ಹೋಗೋದು, ಏನೋ ಒಂದು ತಿನ್ನೋದು, ಕಡಲೆ ಕುರಿ ತಿನ್ನೋದು, ಬೋಂಡಾ ತಿನ್ನೋದು, ಈ ರೀತಿ ಮಕ್ಕಳು ಆಟ ಆಡೋದಿಕ್ಕೆ ವ್ಯವಸ್ಥೆ. ಜಾತ್ರೆ ಅಂದ್ರೆ ಈ ಒಂದು ಪರಿಕಲ್ಪನೆ ಇರ್ತದೆ, ದೇವರ ಪೂಜೆ ಮಾಡ್ತಿರೋದು. ಆದ್ರೆ ಪರಮ ಪೂಜ್ಯ ಶಿವಕುಮಾರ ಸ್ವಾಮೀಜಿಯವರು ಒಂದು ಜಾತ್ರೆಗೆ ಬರುವಂತ, ಯಾಕಂದ್ರೆ ಸಾಕಷ್ಟು ರೈತಾಪಿ ಜನರೇ ಈ ಒಂದು ಜಾತ್ರೆಗೆ ಬರ್ತಿರುವಂತಹ ಸಂದರ್ಭದಲ್ಲಿ ಸುಮಾರು ದಶಕಗಳ ಹಿಂದೆ ಈ ಒಂದು ಜಾತ್ರಾ ಮಹೋತ್ಸವನ್ನ ಕೈಗಾರಿಕಾ ಒಂದು ವಸ್ತು ಪ್ರದರ್ಶನವಾಗಿ ಮಾರ್ಪಾಡು ಮಾಡಿ ಬರುವಂತ ರೈತರಿಗೆ ಅನುಕೂಲ ಮಾಡುವಂತ ರೀತಿಯಲ್ಲಿ ಸರ್ಕಾರದ ಜೊತೆ ಕೈ ಜೋಡಿಸಿ ಸರ್ಕಾರದಲ್ಲಿರುವ ಹಲವಾರು ಯೋಜನೆಗಳು ರೈತರಿಗೆ ಯಾವ ರೀತಿ ತಮ್ಮ ಉತ್ಪನ್ನಗಳನ್ನ ಮಾರ್ಕೆಟ್ ಮಾಡೋದಕ್ಕೆ ಇರ್ಬೋದು, ಯಾವ ರೀತಿ ಉತ್ಪನ್ನ ಮಾಡೋದಕ್ಕೆ ಸಲಕರಣೆಗಳನ್ನ ಹೊಸದಾಗಿ ನವೀಕರಣವಾದಂತಹ ಬಳಸೋದಿರ್ಬೋದು, ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲ ಆದ ರೀತಿಯಲ್ಲಿ ಈ ಒಂದು ವಸ್ತು ಪ್ರದರ್ಶನವನ್ನ ಶುರು ಮಾಡಿ ಇವತ್ತು ಲೋಕಕ್ಕೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಇದನ್ನ ಮುಂದುವರಿಸಿಕೊಂಡು ಹಲವಾರು ದಶಕಗಳಿಂದ ಇವತ್ತು ಪರಮ ಪೂಜ್ಯ ಸಿದ್ಧಲಿಂಗಮ್ಮ ಸ್ವಾಮಿಗಳು ಕೂಡ ಇವತ್ತು ರಾಜ್ಯ ಸರ್ಕಾರದ ಒಂದು ಡಿಪಾರ್ಟ್ಮೆಂಟ್ ಇವತ್ತು ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾಡಳಿತ ಕೂಡ ಪ್ರತಿಯೊಂದು ಅವರ ಡಿಪಾರ್ಟ್ಮೆಂಟ್ ಇರುವಂತಹ ಎಲ್ಲ ಒಂದು ವ್ಯವಸ್ಥೆಗಳು ಕೂಡ, ಎಲ್ಲ ಯೋಜನೆಗಳನ್ನು ಕೂಡ ಸಾಮಾನ್ಯ ನಾಗರಿಕರಿಗಿರ್ಬೋದು, ಮಕ್ಕಳಿಗಿರ್ಬೋದು, ಯುವಕ